ದಕ್ಷಿಣ ಕನ್ನಡ ಜಿಲ್ಲೆಯ ಅರಂತೋಡು ಶಾಲೆಯಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ಮಕ್ಕಳು. ದಕ್ಷಿಣ ಕನ್ನಡ ಜಿಲ್ಲೆಯ ಅರಂತೋಡು ಶಾಲೆಯಲ್ಲಿ ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ಹೊಟ್ಟೆ ನೋವು ಮತ್ತು ವಾತಾವರಣಕ್ಕೆ ಹೊಂದಿಕೊಳ್ಳಲಾಗಿದೆ. ಪಾಪ ಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕೆಂತಂದರೆ ಕೊಡಗಿನ ವಾತಾವರಣ ಬೇರೆ, ಇಲ್ಲಿಯ ವಾತಾವರಣ ಬೇರೆ. ಅಲ್ಲಿ ಸಂತ್ರಸ್ತರಾಗಿದ್ದರು, ಅಂದರೆ ಪ್ರಾಬ್ಲಮ್ ಇರೋ ಕಾರಣಕ್ಕಾಗಿ ಶಾಲೆಗಳು ಬಿದ್ದು ಹೋಗಿದೆ, ಮುಚ್ಚಿ ಹೋಗಿದೆ, ಅಲ್ಲಿ ಶಾಲೆಗಳು ಓಪನ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವರನ್ನು ಸುಳ್ಯದ ಶಾಲೆಗೆ ಕರೆತರಲಾಗಿತ್ತು. ಸುಳ್ಯ ಅಂತಂದರೆ ಸ್ವಲ್ಪ ಕೆಳಗಿಳಿದ್ರೆ, ಒಂದು 100 ಕಿಲೋಮೀಟರ್ ಕೆಳಗಿಳಿದ್ರೆ ಮಡಿಕೇರಿಯಿಂದ ಸುಳ್ಯ ಸಿಗುತ್ತೆ, ಅಲ್ಲಿಗೆ ಕರ್ಕೊಂಡ್ಬಂದಿದ್ದಾರೆ. ಆದರೆ ಶಾಲಾ ತರಗತಿಯಲ್ಲಿ ಕೊಠಡಿಯಲ್ಲಿ ಮಕ್ಕಳು ಬಿಕ್ಕಿ ಬಿಕ್ಕಿ ಆಳ್ತಾ ಇದ್ದಾರೆ. ಮಕ್ಕಳ ಯಾತನೆ ಕಂಡು ತರಗತಿಯ ಬಾಗಿಲಲ್ಲೇ ಪಾಪ ಹೆತ್ತವರು ಕೂಡ ಕಣ್ಣೀರು ಹಾಕಿದ್ದಾರೆ. ಹೆತ್ತವರನ್ನು ಕೂಡ ಅಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಅವರಿಗೊಂದು ಪ್ರತ್ಯೇಕವಾಗಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅರಂತೋಡು ಶಾಲೆಯಲ್ಲಿ ಮಕ್ಕಳ ಕಣ್ಣೀರು, ಇದನ್ನು ನೋಡಿ ತಾಯಂದಿರು ಕೂಡ ತುಂಬ ರೋಧಿಸ್ತಾ ಇದ್ದಾರೆ. ಪರಿಸ್ಥಿತಿ ನೆನೆದು ಕಣ್ಣೀರು ಹಾಕ್ತಿರೋ ಮಕ್ಕಳ ಹೆತ್ತವರು, ಶಾಲೆಯ ಹೊರಗಡೆ ನಿಂತು ಮಕ್ಕಳನ್ನು ಕಾಯ್ತಾ ಇರುವಂಥ ಹೆತ್ತವರು, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಅರಂತೋಡು ಪರಿಹಾರ ಕೇಂದ್ರದಲ್ಲಿ ಸಂತ್ರಸ್ತರ ಮಕ್ಕಳ ಗೋಳು ಕೇಳತೀರದಾಗಿದೆ. ಪಾಪ ಹೊಟ್ಟೆ ನೋವು ಹಾಗೂ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಬಳಲ್ತಾ ಇದೆ. ನೋಡಿ, ಈ ಮಕ್ಕಳನ್ನು ನೀವು ನೋಡ್ಬೋದು. ಪಾಪ ಅವ್ರಿಗೆ ಏನು ತೊಂದರೆ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ವೀಕ್ಷಕರೇ, ಮಕ್ಕಳು ಅಳ್ತಾ ಇದ್ದರೆ ಯಾರಿಂದ ಕೂಡ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇವರೆಲ್ಲರೂ ಕೂಡ ಮಡಿಕೇರಿಯ ಮಕ್ಕಳು. ಛೇ ಇವರೆಲ್ಲ ವೀಕ್ಷಕರೇ ನಮ್ಮ ಮಕ್ಕಳು, ಮಡಿಕೇರಿಯ ಮಕ್ಕಳು ಇವರೆಲ್ಲ. ಆದರೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಮಡಿಕೇರಿಯಿಂದ ಸ್ವಲ್ಪ ಅಂದರೆ ಡೌನ್ ಸುಳ್ಯ ಈ ಪ್ರದೇಶ ಇದೆಯಲ್ಲ, ಈ ಮಕ್ಕಳಿರೋ ಪ್ರದೇಶ ಸುಳ್ಯದ ಅರಂತೋಡು, ಮಡಿಕೇರಿಯಿಂದ 100 ಕಿಲೋಮೀಟ್ರ್ ಕೆಳಗೆ. ಈಗ ಅಪ್ ಹೋಗ್ತೀವಲ್ವ, ಇಲ್ಲಿ ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಹೇಳ್ಬಿಡ್ತೀನಿ ನಾನು. ನೀವು ಮಂಗಳೂರಿಂದ ಅಥವಾ ಸುಳ್ಯದಿಂದ ಪುತ್ತೂರಿಂದ ನೀವು ಮಡಿಕೇರಿ ಹತ್ತುತ್ತಾ ಇದ್ದ ಹಾಗೇ, ಬಸ್ಗಳಲ್ಲಿ ಹತ್ತುತ್ತಾ ಇದ್ದ ಹಾಗೇ ಈ ವಾತಾವರಣ ಚೇಂಜ್ ಆಗಿ ನಿಮ್ಗೆ ಗೊತ್ತಿರ್ಬೋದು, ಕಿವಿ ಬ್ಲಾಕ್ ಆಗುತ್ತೆ. ಒಂದು ರೀತಿಯಲ್ಲಿ ಗುಮ್ ಅನ್ನೋಕ್ಕೆ ಶುರುವಾಗುತ್ತೆ. ತುಂಬ ಜನರಿಗೆ ಏರೋಪ್ಲೇನಲ್ಲಿ ಹೋದಾಗ ಆ ಅನುಭವ ಆಗುತ್ತೆ, ಏರೋಪ್ಲೇನಿಂದ ಇಳಿಯುವಾಗ ಅನುಭವ ಅಂದರೆ ಇಲ್ಲಿಯ ವಾತಾವರಣ ಮತ್ತು ಅಲ್ಲಿಯ ವಾತಾವರಣ. ಮಡಿಕೇರಿಯ ವಾತಾವರಣ ಏನಿದೆ ನಿಮಗೆ ಸಮುದ್ರ ಮಟ್ಟದಿಂದ ತುಂಬ ಮೇಲೆ ಇದೆ. ಸೊ ಅದು ಒಂದು. ಆಮೇಲೆ ನೀವು ಸುಳ್ಯಕ್ಕೆ ಬಂದಾಗ ಅದು ಒಂದು ರೀತಿಯಲ್ಲಿ ಕರಾವಳಿಯ ಸ್ವಲ್ಪ ಪ್ರಭಾವಗಳು ಕೂಡ ಅಲ್ಲಿ ಇರುತ್ತೆ, ಇಲ್ಲ ಅಂತಲ್ಲ. ಸೊ ಹಾಗಾಗಿ ತುಂಬ ಮಕ್ಕಳಿಗೆ ಹೊಟ್ಟೆ ನೋವು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ವಾತಾವರಣ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಒಂದು ಇಮ್ಯುನಿಟಿ ಇರುತ್ತೆ ಈ ಸುಳ್ಯ ಭಾಗ, ಮಂಗಳೂರು ಭಾಗ, ಆ ಭಾಗದಲ್ಲಿ ನಿಮಗೊಂದು ರೀತಿಯಲ್ಲಿ ತೇವ ಆಗುವಂಥದ್ದು ಅದು ಮಡಿಕೇರಿಯಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ವಾತಾವರಣ ಕಂಪ್ಲೀಟ್ ಚೇಂಜ್, ಅದು ಮಕ್ಕಳಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಆ ಪುಟ್ಟ ಕಂದಮ್ಮಗಳು ಅಳ್ತಾ ಇದೆ ಪಾಪ. ನಾವು ಕೂಡ ವೈದ್ಯರನ್ನು ಸಂಪರ್ಕ ಮಾಡೋಣ, ಇದಕ್ಕೆ ಏನು ಮಾಡಬಹುದು ಅಂತೇಳಿ. ಓಕೆ, ಭರತ್ ಇದೀಗ ಅದೇ ಶಾಲೆಯಿಂದ ಲೈವ್ ಇದ್ದಾನೆ. ಭರತ್, ಆ ಮಕ್ಕಳನ್ನು ಕೂಡ ಮಾತಾಡಿಸಿ, ಮಕ್ಕಳ ತಂದೆ ತಾಯಿಗಳನ್ನು ಓಕೆ ಸಾಧ್ಯವಾದರೆ ನೋಡೋಣ. ಓಕೆ, ಏನು ಮಾಹಿತಿ ಇದೆ? ಡಾಕ್ಟರ್ನೇನಾದರೂ ಹೇಳಿದ್ರಾ? ವೈ ದಿಸ್? ನಾನು ಹೇಳಿದದ್ದೇ ಅಥವಾ ಬೇರೆ ಮುಖ್ಯ ಅಂಶಗಳಿದೆಯಾ? ವಾತಾವರಣ ಬದಲಾವಣೆ ಯಾಕೆ ಅಂತಂದರೆ, ಈಗ ಸುಳ್ಯದಲ್ಲಿದ್ದಂಥ ಮಕ್ಕಳನ್ನು ಬೆಳ್ತಂಗಡಿ ಕರ್ಕೊಂಬಂದರೂ ಪ್ರಾಬ್ಲಮ್ ಆಗಲ್ಲ, ಅಥವಾ ಸುಳ್ಯದಲ್ಲಿದ್ದಂಥ ಸುಳ್ಯದಲ್ಲಿದ್ದಂಥ ಮಕ್ಕಳನ್ನು ಅಲ್ಲಿಯೇ ಹುಟ್ಟಿ ಬೆಳೆದವರು. ಬಟ್ ಮಡಿಕೇರಿಯಿಂದ ಸುಳ್ಯಕ್ಕೆ ಬಂದಾಗ ಯಾಕೆ ಪ್ರಾಬ್ಲಮ್ ಆಗುತ್ತೆ? ಅದೇ ಸುಳ್ಯದ ಮಕ್ಕಳನ್ನು ನೀವು ಮಂಗಳೂರು ಕರ್ಕೊಂಬಂದರೂ ಪ್ರಾಬ್ಲಮ್ ಆಗಲ್ಲ, ಉಡುಪಿ ಪ್ರಾಬ್ಲಮ್ ಆಗಲ್ಲ, ಸುರತ್ಕಲ್ ಪ್ರಾಬ್ಲಮ್ ಆಗಲ್ಲ, ಕುಂದಾಪುರ ಪ್ರಾಬ್ಲಮ್ ಆಗಲ್ಲ. ಬಟ್ ಮಡಿಕೇರಿಗೆ ಮತ್ತು ಸುಳ್ಯಕ್ಕಿರೋದು ಒಂದು 100 ಕಿಲೋಮೀಟರ್. ಆದರೆ ಸುಳ್ಯದಿಂದ ನಿಮಗೆ ಕುಂದಾಪುರಕ್ಕೆ ಒಂದು 200-250 ಕಿಲೋಮೀಟರ್, ಅಲ್ಲಿ ಪ್ರಾಬ್ಲಮ್ ಆಗಲ್ಲ. ಬಟ್ ಆ ಮೇಲು ಕೆಳಗು ಅಲ್ಲಿ ಯಾಕಾಗತ್ತೆ ಅಂತ, ಆ ವಾತಾವರಣದ ಬದಲಾವಣೆ ಪ್ರಾಬ್ಲಮ್ ಏನು ಅವರಿಗೆ? ಖಂಡಿತ ಜಯಪ್ರಕಾಶ್, ಅಂದ್ರೆ ನಿಮಗೂ ಕೂಡ ಗೊತ್ತಿರಬಹುದು, ನೀವು ಕೂಡ ಇದೇ ಭಾಗದವರು. ಮಂಗಳೂರಿನ ವೆದರ್ ಒಂದು ಹಂತಕ್ಕೆ ವಿಭಿನ್ನವಾಗಿರುತ್ತೆ. ಅಂದ್ರೆ ಈ ಭಾಗದಲ್ಲಿ ಇರುವಂತವರು ಸಹಜವಾಗಿ, ಅಂದ್ರೆ ಆ ಭಾಗದಿಂದ ಇಲ್ಲಿಗೆ ಯಾರೇ ಬಂದ್ರು ಕೂಡ, ಬೆಂಗಳೂರಿನಿಂದ ಬಂದವರಾಗಿರ್ಬೋದು ಅಥವಾ ಹಾಸನ ಆಗಿರ್ಬೋದು, ಚಿಕ್ಕಮಗಳೂರು, ಈ ಭಾಗದಿಂದ ಮಂಗಳೂರಿಗೆ ಬಂದವರಿಗೆ ಸಹಜವಾಗಿ ಈ ರೀತಿಯ ಸಮಸ್ಯೆಗಳಾಗುವಂಥದ್ದು ಸಹಜ. ಅದೇ ರೀತಿ ಇದು ಪುಟ್ಟ ಮಕ್ಕಳಿಗೂ ಕೂಡ ಇದೇ ರೀತಿಯ ಸಮಸ್ಯೆ ಈಗ ಆಗಿರುವಂಥದ್ದು. ಏನಂದ್ರೆ ಅವರು ಈಗ ಬಂದಿರುವಂಥದ್ದು ಜೋಡುಪಾಲ ಅನ್ನುವಂಥ ಪ್ರದೇಶದಿಂದ. ಆ ಜೋಡುಪಾಲ ಪ್ರದೇಶದಿಂದ ಅವರು ನೇರವಾಗಿ ಅವರನ್ನ ಅರಂತೋಡಿನ ಒಂದು ಪರಿಹಾರ ಕೇಂದ್ರಕ್ಕೆ ತರಲಾಗಿತ್ತು. ಪರಿಹಾರ ಕೇಂದ್ರದಲ್ಲಿ ಇಷ್ಟರವರೆಗೆ ಇದ್ರು. ಆ ಬಳಿಕ ಅವರನ್ನು ಈಗಾಗಲೇ ಶಾಲೆಗೂ ಕೂಡ ಸೇರಿಸಲಾಗಿದೆ. ಆದರೆ ಶಾಲೆಯಲ್ಲಿ ಅವರಿಗೆ ಹೊಂದ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಒಂದು ಕಡೆಯಲ್ಲಿ ಆ ಪರಿಹಾರ ಕೇಂದ್ರಗಳಲ್ಲಿ ಕೂಡ ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಬಹುಶಃ ಪ್ರಮುಖವಾಗಿ ಇಲ್ಲಿನ ವೆದರ್ ಸಾಕಷ್ಟು ವಿಭಿನ್ನವಾಗಿದೆ. ಆ ಭಾಗದಲ್ಲಿ ಸಾಕಷ್ಟು ಚಳಿಯ ವಾತಾವರಣ ಇದ್ರೆ, ಈ ಭಾಗದಲ್ಲಿ ಒಂದಷ್ಟು ಮಳೆಯ ಅಂದ್ರೆ ಬಿಟ್ಟು ಸುರಿತಾ ಇರ್ತಕ್ಕಂಥ ಮಳೆ ಕೂಡ ಅದೊಂದು ಹಂತಕ್ಕೆ ಸಮಸ್ಯೆ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಯಲ್ಲಿ ಆಹಾರದ ವಿಚಾರಕ್ಕೂ ಬಂದರೂ ಕೂಡ ಅಷ್ಟೇ, ಅವರು ಜೋಡುಪಾಲದಲ್ಲಿ ಇರುವಾಗ ಅವರ ಆಹಾರದ ಶೈಲಿ ಬೇರೆ ಆಗಿರಬಹುದು. ಆದ್ರೆ ಇಲ್ಲಿ ಬಂದ ನಂತರ ಎಲ್ರಿಗೂ ಕೂಡ ಒಂದು ಆಹಾರವನ್ನು ಕೊಡ್ತಾ ಇದ್ದಾರೆ. ಆಹಾರದಲ್ಲಿ ಕೂಡ
ಬೇರೆಯವರು ಮಾಡಿದ ಆಹಾರ ಅಂದ್ರೆ ಅಲ್ಲಿ ಮನೆಯ ಆಹಾರವನ್ನು ತಿಂದು ಬೆಳೆದಂತ ಮಕ್ಕಳಿಗೆ ಇಲ್ಲಿ ತಕ್ಷಣಕ್ಕೆ ಯಾರೋ ಅಂದ್ರೆ ಬೇರೆಯವರು ಮಾಡಿಕೊಟ್ಟಂತ ಆಹಾರವನ್ನು ತಿನ್ನುವಂಥದ್ದು ಕೂಡ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ. ಅದು ಬೆಳ್ಳಂಬೆಳಿಗ್ಗೆ ಅವರಿಗೆ ಆ ಮ್ಯಾಗಿ ಅಂತ ಫುಡ್ಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಆ ಮ್ಯಾಗಿ ಅಂತ ಫುಡ್ಗಳು ಅನ್ನ ಕೊಟ್ಟಂತ ಕಾರಣದಿಂದಾಗಿ ಅವರು ಶಾಲೆಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಹೊಟ್ಟೆ ನೋವಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟ. ಅಂದ್ರೆ ಇದು ಒಂದು ಕಾರಣ. ಆದ್ರೆ ಇನ್ನೊಂದು ಕಾರಣ ಏನಂದ್ರೆ ಅವರು ಹೋಗ್ತಾ ಇರ್ತಕ್ಕಂಥ ಈ ಹಿಂದಿನ ಶಾಲೆ ಏನಿತ್ತು ಅಲ್ಲಿ ಅವರು ಗೆಳೆಯರ ಬಳಗದ ಜೊತೆ ಸೇರ್ಕೊಂಡು ಮತ್ತು ಸಾಕಷ್ಟು ಆಟ ಆಡ್ಕೊಂಡು ಬೆಳೆದಂತ ಮಕ್ಕಳು. ಹೀಗಾಗಿ ಇಲ್ಲಿ ತಕ್ಷಣಕ್ಕೆ ಇಲ್ಲಿ ಬಂದಾಗ ಇಲ್ಲಿ ಆ ಒಂದು ಯೂನಿಫಾರ್ಮ್ ಹಾಕಿದ ಮಕ್ಕಳ ಮಧ್ಯೆ ಇರುವ ಅವರು ಕೂಡ ಕೂತ್ಕೊಂಡಾಗ ಒಂದು ಹಂತಕ್ಕೆ ಅವ್ರಿಗೆ ಯಾರ್ದು ಕೂಡ ಪರಿಚಯ ಇರೋದಿಲ್ಲ. ಇನ್ನೊಂದು ಶಿಕ್ಷಕರು ಹೊಸ್ತು, ಆ ಮಕ್ಕಳು ಹೊಸ್ತು, ಅವರ ಸುತ್ತಮುತ್ತ ಇರುವಂತವರು ಮತ್ತು ಆ ವಾತಾವರಣ ಹೊಸ್ತು, ಇದಕ್ಕೆ ಹೊಂದ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇದರ ನಡುವೆ ಅವರನ್ನ ಮಕ್ಕಳನ್ನು ಬಿಟ್ಕೊಂಡು ಸತೀಶ್, ಡಾಕ್ಟರ್ ಸತೀಶ್ ಇದ್ದಾರೆ, ಮನಃಶಾಸ್ತ್ರಜ್ಞರು. ಸರ್ ಡಾಕ್ಟರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಡಾಕ್ಟರ್, ಇದಕ್ಕೆ ನಿಜವಾಗಿ ಏನು ಕಾರಣ? ಈಗ ಓಕೆ, ಒಂದು ವಾತಾವರಣ ಕಾರಣ ಏನು? ಇದಕ್ಕೆ ಸದ್ಯದ ಅಂದ್ರೆ ತಾತ್ಕಾಲಿಕ ಪರಿಹಾರ ಏನು ಸರ್? ಸೊ ಈಗ ಮಕ್ಕಳು ಈ ರೀತಿ ರಿಯಾಕ್ಟ್ ಮಾಡ್ತಿರೋದಕ್ಕಲ್ವ, ಅದ್ರ ಬಗ್ಗೆ ಮಾತಾಡ್ತಿದೀವಲ್ವಾ? ಹೌದು 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 ಹೌದು. ನೋಡಿ, ಏನಾಗುತ್ತೆ ಅಂದ್ರೆ ಸಣ್ಣ ಮಕ್ಕಳಿದ್ದಾಗ ಯಾವ್ದೋ ಒಂದು ವಾತಾವರಣಕ್ಕೆ ಅಡ್ಯಾಪ್ಟ್ ಆಗ್ಬಿಟ್ಟಿರ್ತಾರೆ. ಮತ್ತೆ ಅವ್ರದ್ದು ಯಾವ್ದಂತ ಒಂದು ವ್ಯಕ್ತಿತ್ವ, ಅವರ ವಾತಾವರಣಕ್ಕೆ ಎಲ್ಲ ಅವ್ರದ್ದು ಯಾವ್ದೋ ಒಂದು ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಇರುತ್ತೆ, ಅದ್ರಲ್ಲಿ ಖುಷಿಯಾಗಿರ್ತಾರೆ. ಸಡನ್ ಆಗಿ ಈ ತರ ಏನೋ ಒಂದು ಡಿಸಾಸ್ಟರ್ ಆಗಿ ಅವ್ರ ವಾತಾವರಣದಲ್ಲಿ ಇಷ್ಟೊಂದು ಬದಲಾವಣೆ, ಇಷ್ಟೊಂದು ಸುತ್ತ ನೋವು ಇವೆಲ್ಲ ಆಗಿ ಒಂದು ಬೇರೆ ವಾತಾವರಣಕ್ಕೆ ಕರ್ಕೊಂಡು ಮಕ್ಕಳನ್ನ ಬಿಟ್ಟಾಗ ಅದು ಮೇಲಿನ ವಾತಾವರಣನೋ ಅಥವಾ ಅದಕ್ಕಿಂತ ತಳಮಟ್ಟದ ವಾತಾವರಣನೂ ಬೇಕಾಗಿಲ್ಲ. ಬಟ್ ವಾತಾವರಣ ಚೇಂಜ್ ಆದ ತಕ್ಷಣ ಮಕ್ಕಳು ಎಸ್ಪೆಷಲಿ ಸರ್ ಈಗ ಕೊಡಗು ಮತ್ತು ಸುಳ್ಯ ಅಲ್ಲಿ ಕಂಪ್ಲೀಟ್ ವ್ಯತ್ಯಾಸ, ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ ಈ ಕೆಳ ಭಾಗದಲ್ಲಿ. ಅದು ತುಂಬ ಇದು ಸಾಗರ ಮಟ್ಟದ ಮೇಲೆ ಇರುವಂಥದ್ದು. ಸೊ ಹಾಗಿರುವಾಗ ಇಲ್ಲಿ ಪರ್ಟಿಕ್ಯುಲರ್ ಇರುವಂಥದ್ದು, ನಾನು ಈಗ ಸುಳ್ಯದ ಮಕ್ಕಳನ್ನ ಕುಂದಾಪುರ ಸುಳ್ಯದಲ್ಲೇ ಹುಟ್ಟಿ ಬೆಳೆದಂಥ ಮಕ್ಕಳನ್ನ ಕುಂದಾಪುರ ಕರ್ಕೊಂಡ್ಬಂದ್ರೆ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಆದರೆ ಮಡಿಕೇರಿಯ ಮಕ್ಕಳು ಸುಳ್ಯಕ್ಕೆ ಬಂದಾಗ ಪ್ರಾಬ್ಲಮ್ ಆಗುತ್ತೆ, ಅಥವಾ ಮಂಗಳೂರು ಬಂದಾಗ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಸ್ವಲ್ಪ ವಿವರಿಸಿ ಹೇಳಿ ಸರ್. ಅದೇ ನೋಡಿ, ಯಾವುದೇ ರೀತಿ ವಾತಾವರಣದಲ್ಲಿ ಚೇಂಜ್ ಆದಾಗ, ಸೊ ವಾತಾವರಣ ಚೇಂಜ್ ಆದಂಗೆ ನಮ್ಮ ಮಾನಸಿಕವಾಗಿ ಅದು ಅಡ್ಯಾಪ್ಟ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಇದಕ್ಕೆ ವಾತಾವರಣದ ವೆದರ್ ಇರ್ಬೋದು, ಕ್ಲೈಮೇಟ್ ಇರ್ಬೋದು ಕಾಂಟ್ರಿಬ್ಯೂಟ್ ಆಗುತ್ತೆ. ನಮ್ಮ ಇಮಿಡಿಯೇಟ್ ಪರಿಸರ, ಜನಗಳಿರುವಂತ ಸ್ಥಿತಿ, ಮನಸ್ಥಿತಿ ಎಲ್ಲಾನು ಕಾಂಟ್ರಿಬ್ಯೂಟ್ ಆಗುತ್ತೆ. ಸೊ ಮಕ್ಕಳಲ್ಲಿ ಪರ್ಟಿಕ್ಯುಲರ್ ಆಗಿ ಈ ತರ ವಾತಾವರಣ ಚೇಂಜ್ ಆದಾಗ ಏನಾಗುತ್ತೆ, ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಎಫೆಕ್ಟ್ ಆಗುತ್ತೆ. ಕೆಲವರಿಗೆ ಒಂಥರ ಯೋಚನೆ, ಅವ್ರ ಯೋಚನಾ ಶಕ್ತಿಲಿ ಎಫೆಕ್ಟ್ ಆಗ್ಬೋದು. ಅಂದ್ರೆ ಕೆಲವು ನೆಗೆಟಿವ್ ಯೋಚನೆಗಳು ಬರುವಂತದ್ದು, ನಾನು ಇಲ್ಲಿ ಸೇರಿದವಳಲ್ಲ ಅನ್ನೋ ತರ. ಕೆಲವರಿಗೆ ಆತಂಕ, ಭಯ ಆ ತರ ಎಲ್ಲ ಹುಟ್ಟಬಹುದು. ಇನ್ನು ಕೆಲವು ಮಕ್ಕಳಿಗೆ ಏನಾಗುತ್ತೆ, ದೈಹಿಕ ಕೆಲವು ಬದಲಾವಣೆಗಳು ಕಾಣಿಸುತ್ತೆ. ಅಂದ್ರೆ ಅವ್ರಿಗೆ ತಲೆನೋವು, ನಿದ್ದೆ ಬರಲ್ಲ, ಹೊಟ್ಟೆ ನೋವು, ಅಸಿಡಿಟಿ ಪ್ರಾಬ್ಲಮ್ ಹತ್ರ. ಇದೆಲ್ಲ ಏನು ಮೇಜರ್ ಫಿಸಿಕಲ್ ಹೆಲ್ತ್ ರೀಸನ್ಸ್ ಇರೋದಿಲ್ಲ ಒಂದೊಂದ್ಸಾರಿ. ಬಟ್ ಮಾನಸಿಕವಾಗಿ ಒತ್ತಡದಲ್ಲಿದ್ದಾಗ ಅದು ದೈಹಿಕವಾಗಿ ಲಕ್ಷಣಗಳು ಕೆಲವು ಟೈಮ್ ಕಾಣ್ಕೊಳ್ಳುತ್ತೆ ಮಕ್ಕಳದಲ್ಲಿ ಎಸ್ಪೆಷಲಿ. ಇದಕ್ಕೆ ಕನ್ವರ್ಷನ್ ಅಂತ ಕರಿತೀವಿ. ಅಂದ್ರೆ ಸೈಕಲಾಜಿಕಲ್ ಸ್ಟ್ರೆಸ್ ಫಿಸಿಕಲ್ ಸಿಂಪ್ಟಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಕೆಲವು ಮಕ್ಕಳಲ್ಲಿ. ಸೊ ಆ ರೀತಿ ಇದ್ದಾಗ ನಾನು ಹೇಳೋದೇನಂದ್ರೆ, ಅವ್ರಿಗೆ ನೋಡಿ ದೈಹಿಕವಾಗಿ ಆರೋಗ್ಯ ವಿಚಾರ ಅಲ್ದೇನೆ ಸ್ವಲ್ಪ ಮಾನಸಿಕವಾಗೂ ಅವ್ರಿಗೆ ಸಮತೋಲನ ಬರೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕಾಗತ್ತೆ. ಸ್ವಲ್ಪ ಕೌನ್ಸಿಲಿಂಗು ಅಂದ್ರೆ ಯಾರಾದ್ರೂ ಮಕ್ಕಳ ಜೊತೆ ಕೂತು ಆ ಬದಲಾವಣೆಗಳ ಬಗ್ಗೆ ಹೇಗಾಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದು, ಅವ್ರು ಹೇಳೋದನ್ನ ಕೇಳಿ ಅವ್ರ ನೋವುಗಳನ್ನ ಆಲಿಸೋದು. ಕೆಲವು ಟೈಮ್ಸ್ ಜಸ್ಟ್ ಕುತ್ಕೊಂಡು ಆಲಿಸಿದಾಗ್ಲೇ ಎಷ್ಟೋ ರಿಲೀಫ್ ಸಿಗುತ್ತೆ ಅವ್ರಿಗೆ. ಆಮೇಲೆ ಈಗ ಒಂದು ಡಾಕ್ಟರ್, ಈಗ ಅದರ ಮಕ್ಕಳ ಜೊತೆ, ಈಗ ಹೊಸ ಮಕ್ಕಳ ಜೊತೆ ಒಂದು ಆಟ ಆಡಿದಾಗಲೂ ಕೂಡ ಸಮ್ಟೈಮ್ಸ್ ನಮಗೆ ಇದು ಚೇಂಜ್ ಆಗುತ್ತೆ. ಅಂದರೆ ಪಾಠ ಕೇಳುವುದಕ್ಕಿಂತ ಹೆಚ್ಚಾಗಿ ಜೊತೆ ಕೂತು ಎಲ್ಲರೂ ಇನ್ವಾಲ್ವ್ ಆದರೂ ಕೂಡ ಸ್ವಲ್ಪ ಚೇಂಜ್ ಆಗ್ಬೋದಾ ಹೆಂಗೆ ಅಂತ? ಅಬ್ಸಲ್ಯೂಟ್ಲಿ ಹೌದು. ನೋಡಿ, ಅವ್ರ ಜೊತೆ ಆಟ ಆಡೋ ತರ ಟೈಮ್ ಸ್ಪೆಂಡ್ ಮಾಡೋದು, ಮತ್ತೆ ಬೇರೆ ಮಕ್ಕಳಲ್ಲಿ ಆಗ್ತಿರುವಂತ ಚೇಂಜಸ್ ಗಳ ಬಗ್ಗೆ ಅವ್ರು ಕೂತು ಮಾತಾಡೋದು. ಎಷ್ಟೋ ಸಾರಿ ಆ ಟೈಮ್ ಕೊಡಲ್ಲ ನಾವು, ಬದಲ ಮಕ್ಕಳು ಅಡಾಪ್ಟ್ ಆಗ್ತಾರೆ ಅನ್ನೋ ತರ ಇಟ್ಬಿಡ್ತೀವಿ. ಸೊ ಅವ್ರಿಗೆ ಆಟಗಳ ಮೂಲಕ, ಕ್ರಿಯೇಟಿವ್ ಆರ್ಟ್ಸ್ ಮೂಲಕ ಅವರನ್ನ ಇನ್ವಾಲ್ವ್ ಮಾಡ್ಕೋಬೇಕು. ನಿಮ್ಮ ಪ್ರಕಾರ ಮ್ಯಾಕ್ಸಿಮಮ್ ಇನ್ವಾಲ್ವ್ ಮಾಡ್ಕೋಬೇಕು. ಆರ್ಟ್ಸ್ ಅವ್ರು ಎಕ್ಸ್ಪ್ರೆಸ್ ಮಾಡೋಕೊಂದು ಚಾನಲ್ ಬೇಕು ಅವ್ರಿಗೆ. ಅದು ಮಾತಲ್ಲೇ ಆಗ್ಲಿ, ಆಟದಲ್ಲೇ ಆಗ್ಲಿ, ಕಲೆ ರೂಪದಲ್ಲಾಗ್ಲಿ, ಡಾನ್ಸ್ ಆಡೋದ್ರ ರೂಪದಲ್ಲಾಗ್ಲಿ. ಈಗ ಡಾಕ್ಟರ್, ಒಂದು ಕ್ರಾಸ್ ಕ್ವಶನ್ ನಿಮಗೆ. ಈ ಹಿಂದೆ ಎಲ್ಲ ಅಜ್ಜಿ ಮನೆಗೆ 2 ತಿಂಗಳೆಲ್ಲ ಕಳಿಸ್ತಾ ಇದ್ರಲ್ವಾ, ಬಹುಶಃ ಅದರ ಹಿಂದೆ ಕೂಡ ಈ ಒಂದು ಇದು ಅಡಗಿರ್ಬೋದಾ? ಡೆಫಿನೆಟ್ಲಿ. ಬಟ್ ಅದಂದ್ರೆ ನೋಡಿ, ಅದು ಮಕ್ಕಳು ಇಷ್ಟಪಟ್ಟು ಹೋಗುವಂತ ವಾತಾವರಣ ಆಗಿರ್ತಿತ್ತು. ಅವ್ರಿಗೆ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಗೊತ್ತಿರ್ತಿತ್ತು. ಅಲ್ಲ, ಸಮ್ಟೈಮ್ಸ್ ಅಲ್ಲಿ ವಾತಾವರಣ ಚೇಂಜ್ ಆಗಿದ್ರು ಕೂಡ ಅವ್ರು ಖುಷಿಯಾಗಿ ಹೋಗೋ ಕಾರಣಕ್ಕಾಗಿ ಆಟೋಮೆಟಿಕಲ್ ಅವ್ರು ಅಡ್ಜಸ್ಟ್ ಆಗ್ತಾ ಇದ್ರು ವಾತಾವರಣ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಇಲ್ಲಿ ಆ ಸ್ಥಿತಿ ಇಲ್ಲ. ಈಗ ಇಲ್ಲಿ ಒಂಥರ ಫೋರ್ಸ್ಫುಲ್ ಆಗಿ ಅವ್ರು ಅಡಾಪ್ಟ್ ಆಗ್ಬೇಕಾಗಿದೆ. ಆ ರೀತಿ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಅವರನ್ನ ಇನ್ವಾಲ್ವ್ ಮಾಡ್ಕೋಬೇಕು, ಆಮೇಲೆ ಅವರಿಗೆ ತಿಳಿ ಹೇಳ್ಬೇಕು. ಅಷ್ಟೇ ಮೇನ್ ಪ್ರಾಬ್ಲಮ್. ಅಂದ್ರೆ ಅದಕ್ಕೆ ಇರುವಂತ ಸದ್ಯ ಸೊಲ್ಯೂಷನ್ ನಿಮ್ಮ ಪ್ರಕಾರ ಡಾಕ್ಟರ್?
ಅಬ್ಸಲ್ಯೂಟ್ಲಿ ಥ್ಯಾಂಕ್ ಯು ಡಾಕ್ಟರ್ ಸತೀಶ್ ಅವರು ಹೇಳೋ ಪ್ರಕಾರ ವೀಕ್ಷಕರ ಒಂದು, ಆಮೇಲೆ ದಯವಿಟ್ಟು ಆ ಊರಿನ ಎಲ್ಲ ಮಕ್ಕಳಲ್ಲಿ ಕೇಳ್ಕೊತಾ ಇರೋದು, ಇವರು ಬಂದೊಂದು ಅವರನ್ನು ನಿಮ್ಮ ಫ್ರೆಂಡ್ ಥರ ಟ್ರೀಟ್ ಮಾಡಿ ದಯವಿಟ್ಟು ಸ್ವಲ್ಪ ದಿನದ ಮಟ್ಟಿಗೆ. ದೊಡ್ಡವರಾದರೆ ವಿಚಾರ ಬೇರೆ, ಮಕ್ಕಳೇ ನಾವೆಲ್ಲ ಈ ದೇಶವನ್ನು ಕಟ್ಟಬೇಕಾದಂಥವ್ರು ನೆಕ್ಸ್ಟು ನೀವೆಲ್ಲ. ಸೊ ಹಾಗಾಗಿ ಅವರನ್ನು ಸ್ವಲ್ಪ ಫ್ರೆಂಡ್ಲಿ ಟ್ರೀಟ್ ಮಾಡಿ, ಅವ್ರ ಜೊತೆ ಆಟ ಆಡಿ, ಅವ್ರ ಜೊತೆ ಕಂಫರ್ಟ್ ಇದಾಗಿ ನೀವೇ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಅವರ ದುಃಖ ಮರಿಬೇಕು. ಆಮೇಲೆ ಅವರನ್ನು ಸಾಧ್ಯವಾದರೆ ಅಂಥವ್ರನ್ನೆಲ್ಲ ಸೇರಿಸಿ ಒಂದು ಫುಟ್ಬಾಲ್ ಆಟನೋ ಕ್ರಿಕೆಟ್ ಆಟನೋ ಯಾವುದಾದ್ರೂ ಜೊತೆಗೆ ಸೇರಿಸುವಂಥ ಆಟ. ಯಾಕಂದರೆ ಆಟ ಆಡಿದ ತಕ್ಷಣ ಮಕ್ಕಳು ಭಾಳ ಬೇಗ ಬೆರೆತು ಬಿಡ್ತಾರೆ, ಫ್ರೆಂಡ್ ಆಗಿಬಿಡ್ತಾರೆ. ಅದೊಂದು ಸೈಕಾಲಜಿ ಗೊತ್ತಿರುವಂಥದ್ದೇ. ಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ಪರವಾಗಿಲ್ಲ, ಒಂದು ಗಂಟೆ ಆಟ ಆಡಿಸ್ತಿರೋ ಒಂದು. ಎರಡನೇದಾಗಿ ಒಂದು ಭಾಳ ಸ್ಪಷ್ಟ, ನಮ್ಮ ಅಜ್ಜಿ ಇಲ್ಲಿದ್ದರು, ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ, ಈಗ ಅದು ಇಲ್ಲವೇ ಇಲ್ಲ. ಅಲ್ಲಿ ಏನು ಲಾಭ ಆಗುತ್ತೆ ಅಂತಂದರೆ ಅಲ್ಲಿಯ ವಾತಾವರಣಕ್ಕೂ ಇಲ್ಲಿಯ ವಾತಾವರಣಕ್ಕೂ ಈ ಟೈಮಲ್ಲಿ ಬಂದಿದ್ದರೆ ಪ್ರಾಬ್ಲಮ್ ಆಗ್ತಾ ಇತ್ತು. ಬಟ್ ಅವ್ರು ಏನಾಗಿದೆ, ಖುಷಿಯಿಂದ ಹೋಗಿರ್ತಾರೆ ಅಜ್ಜಿ ಮನೆಗೆ, ಅದು ಇದು ಅಂತ 2 ತಿಂಗಳು ಇರ್ತಾಯಿದ್ರು. ಅದು ಕೂಡ ಒಂದು ರೀತಿಯಲ್ಲಿ ವಾತಾವರಣ ಬದಲಾವಣೆಗೆ. ಸೊ ಹಾಗಾಗಿ ನಾವು ಬೇರೆ ಬೇರೆ ಕಡೆ ನಮ್ಮವ್ರನ್ನ ಕಳಿಸ್ತೀವಲ್ಲ ಮಕ್ಕಳನ್ನು, ಬಹಳ ಒಳ್ಳೆಯದು. ಯಾಕೆಂದರೆ ಒಂದೇ ಕಡೆ ಇಲ್ಲ ಎಲ್ಲಿಗೂ ಹೋಗೋದಿಲ್ಲ ಅನ್ನೋದು ಏನಾಗುತ್ತೆ ಅಂದರೆ ಅವರು ಅದೇ ವೆದರ್ಗೆ ಅಡ್ಜಸ್ಟ್ ಆಗಿರ್ತಾರೆ. ಬೆಂಗಳೂರಿನಲ್ಲಿರುವಂಥ ಅನೇಕ ಮಕ್ಕಳು, ಪುಟ್ಟ ಮಕ್ಕಳು, ಅವರಿಗೆ ಒಂದು ಹುಷಾರಿಲ್ಲ ಅಂತ ಹೇಳುವಾಗ ಮೊದಲೆಲ್ಲ ಶಿರಾಡಿ ಘಾಟ್ನ ರೋಡ್ಗಳಲ್ಲಿ ಒಂದು ಕಾರಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಅಲ್ಲಿಯ ವಾತಾವರಣಕ್ಕೆ ಚೇಂಜ್ ಆಗಿಬಿಡ್ತಾ ಇದ್ರು. ಅನೇಕ ಉದಾಹರಣೆಗಳನ್ನು ನಾನು ಕೂಡ ನೋಡಿದ್ದೀನಿ. ವೀಕ್ಷಕರಿಗೆ ಈಗ ಒಂದು ಬ್ರೇಕ್ ಆದ ನಂತರ ಕೊಡಗಿನ ಜಲ ಪ್ರವಾಹದ ಬಗ್ಗೆ ಇನ್ನಷ್ಟು ಸ್ಟೋರಿ ಮತ್ತು ಹಾಸನ ಸಕಲೇಶ್ಪುರ ಇಲ್ಲಿ ಏನಾಗ್ತಿದೆ ಅದರ ಬಗ್ಗೆ ಕೂಡ ಹೇಳ್ತೀನಿ ಬ್ರೇಕ್ ಆದಮೇಲೆ.